ಕರುಮ್ ಕುರುಮ್ ತಿಂಡಿ ತಿಂದು ಹೇಗೆ ಅನ್ನಿಸ್ತು? ಇಲ್ಲ, ತುಂಬ ಖುಷಿ ಆಯಿತು. ಒಂದು ವಿಭಿನ್ನವಾಗಿರ್ತಕ್ಕಂಥದ್ದು ಪ್ರಯತ್ನ. ಸುಹಾಸ್ ಮರಿಕೆಯವರ ನೇತೃತ್ವದಲ್ಲಿ ಮರಿಕೆಯ ಸಂಸ್ಥೆಯ ವತಿಯಿಂದ ಬೇರೆ ಬೇರೆ ಒಂದು ಖಾದ್ಯಗಳನ್ನು, ಬೇರೆ ಬೇರೆ ಜಿಲ್ಲೆಯ ಖಾದ್ಯಗಳನ್ನು ಒಂದು ಪರಿಚಯಿಸುವಂಥ ಒಂದು ಕಾರ್ಯಕ್ರಮ ಇದಾಗಿದೆ. ನಿಜ, ಎಷ್ಟು ಸ್ವೀಟ್, ಎಷ್ಟು ಕ್ರಿಸ್ಪಿ. ಹೇಗೆ? ಅದು ಅಕ್ಕಿ ಮತ್ತು ಕಬ್ಬಿನ ಹಾಲಿನ ಮೂಲಕ ಮಾಡೋದು. ಅದಕ್ಕೆ ಯಾಲಕ್ಕಿ ಹಾಕ್ತೀವಿ. ಈಗ ಕಬ್ಬಿನ ಹಾಲು ಸಿಗದೇ ಇರೋ ಕಾರಣ ನಾವು ಜೋನಿ ಬೆಲ್ಲವನ್ನು ಹಾಕಿ ಮಾಡುವಂಥದ್ದು. ಓಕೆ, ವೆರಿ ನೈಸ್. ಆಯ್ತಾ? ಸೊ ಇಲ್ಲಿ ಆಡುಕಳೆ ಈ ಸತಿ ನಮ್ಮ ಜೊತೆ ಅಸೋಸಿಯೇಷನ್ ಮಾಡಿದೆ. ಆಡುಕಳೆ ಒನ್ ಆಫ್ ದ ಗ್ರೇಟೆಸ್ಟ್ ಬ್ರ್ಯಾಂಡ್ಸ್ ಫಾರ್ ಸ್ನ್ಯಾಕ್ಸ್. ಸೊ ಇಲ್ಲಿ ಐಸ್ ಕ್ರೀಮ್ಸ್ ಹಾಗೂ ಬೇರೆ ಬೇರೆ ಸ್ಯಾಂಡ್ವಿಚ್, ಬರ್ಗರ್ಸ್ ಇರ್ಬೋದು, ಈ ಥರದ್ದು ವೆರೈಟಿಗಳು ಕೂಡ ಈ ಕರುಮ್ ಕುರುಮ್ ಮೇಳಕ್ಕೆ ಬಂದರೆ ಎಲ್ಲ ಉಂಟು ಇಲ್ಲಿ. ಈ ಮಳೆಯಲ್ಲಿ ಬೇಕಾದಷ್ಟು ಚೇರ್ಸ್ ಇದೆ, ಅರೇಂಜ್ ಮಾಡಿದ್ದೇವೆ. ಮ್ಯೂಸಿಕ್ ಇದೆ, ಕೂತು ಆರಾಮ್ಸೆ ತಿಂದು ಎಂಜಾಯ್ ಮಾಡ್ಬೋದು. ಐಸ್ ಕ್ರೀಮ್ ಸಿಗುತ್ತೆ, ಚರ್ಮುರಿ ಸಿಗುತ್ತೆ, ಬನಾನಾ ಚಿಪ್ಸ್ ಸಿಗ್ತಾ ಇದೆ, ಹಾಗೆ ಮಲೆನಾಡಿನ ಸ್ಪೆಷಲ್ ತಿಂಡಿ ಕೂಡ ಸಿಗ್ತಾ ಇದೆ, ಪಕೋಡ ಸಿಗುತ್ತೆ, ಗೋಲ್ಗುಪ್ಪ ಸಿಗ್ತಾ ಇದೆ. ನಮಸ್ಕಾರ ಪುತ್ತೂರು, ನಮಸ್ತೆ. ನಿಮ್ಗೆಲ್ರಿಗೂ ಬಿಸಿ ಬಿಸಿಯಾಗಿರೋ ಸುದ್ದಿಯನ್ನ ಹೊತ್ಕೊಂಡು ನಾನು ಬರ್ತಾ ಇದ್ದೀನಿ. ಎಸ್, ಝೂಮಿಂಗ್ ಟಿವಿಗೆ ಸ್ವಾಗತ. ಅದರ ಜೊತೆಗೆ ಪುತ್ತೂರಿನ ಕರುಮ್ ಕುರುಮ್ ತಿಂಡಿ ಮೇಳಕ್ಕೂ ಅದ್ಧೂರಿ ಸ್ವಾಗತ. ಬಿಸಿ ಬಿಸಿಯಾಗಿರೋಂತಹ ಚಿಪ್ಸಿಂದ ಹಿಡಿದು ಕರುಮ್ ಕುರುಮ್ ಅಂತ ತಿನ್ಬಹುದಾಗಿರೋಂತಹ ಎಲ್ಲ ರೀತಿಯ ವೆರೈಟಿ ಫುಡ್ ಈಗ ನಿಮಗೆ ತಾಜಾವಾಗಿ ಸಿಗ್ತಾ ಇದೆ. ಎಲ್ಲಿ ಅಂತ ಯೋಚಿಸ್ತಾ ಇದ್ರೆ ಕಂಪ್ಲೀಟ್ ಎಪಿಸೋಡನ್ನು ನೀವು ನೋಡಿ. ಇದು ಇಲ್ಲಿ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ, ಮಲೆನಾಡಿನ ಸೊಗಡು ಪ್ರತಿ ತುತ್ತಿನಲ್ಲೂ ಅಂತ ತೊಡೆದೇವು. ನಾನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಈ ಟೇಸ್ಟನ್ನು. ಏನಿದ್ರ ಸ್ಪೆಷಾಲಿಟಿ? ತಗೊಳ್ಳಿ, ಟೇಸ್ಟ್ ನೋಡಿ. ಎಸ್, ಓಕೆ. ಕರುಮ್ ಕುರುಮ್ ಮೇಳಕ್ಕೆ ಪರ್ಫೆಕ್ಟ್ ಆಗಿರೋ ಹೆಸರನ್ನು ಕೊಡ್ತಾ ಇದೆ ಈ ತೊಡೆದೇವು. ನಿಜ, ಎಷ್ಟು ಸ್ವೀಟ್, ಎಷ್ಟು ಕ್ರಿಸ್ಪಿ. ಹೇಗೆ? ಅದು ಅಕ್ಕಿ ಮತ್ತು ಕಬ್ಬಿನ ಹಾಲಿನ ಮೂಲಕ ಮಾಡೋದು. ಅದಕ್ಕೆ ಯಾಲಕ್ಕಿ ಹಾಕ್ತೀವಿ. ಈಗ ಕಬ್ಬಿನ ಹಾಲು ಸಿಗದೇ ಇರೋ ಕಾರಣ ನಾವು ಜೋನಿ ಬೆಲ್ಲವನ್ನು ಹಾಕಿ ಮಾಡುವಂಥದ್ದು. ಓಕೆ, ವೆರಿ ನೈಸ್. ಆಯ್ತಾ? ಆ್ಯಂಡ್ ಹೆಲ್ತ್ ಬೆನಿಫಿಟ್ಸ್ ಏನಾದರೂ ಇದೆಯಾ? ಅಲ್ಲ, ಯಾವುದೇ ಪ್ಯೂರ್ ಆರ್ಗ್ಯಾನಿಕ್, ಯಾವುದೇ ಒಂದು ಕೆಮಿಕಲ್ ಹಾಕಲ್ಲ. ಯಾಕೆಂದರೆ ಮನೆಯಲ್ಲೇ ಬೆಳೆದಿರುವಂಥ ಕಬ್ಬಿನಿಂದ ಇದನ್ನು ಮಾಡಿ ಬೆಲ್ಲವನ್ನು ಮಾಡಿ ಹಾಕುವಂಥದ್ದು. ಅದಕ್ಕೋಸ್ಕರ ಯಾವುದೇ ಕೆಮಿಕಲ್ ಇರಲ್ಲ. ಅದ್ಭುತವಾಗಿದೆ. ಟೇಸ್ಟ್ ಅಂತೂ ಡಿಲಿಷಿಯಸ್ ಅನ್ಬೋದು. ಹಾಗೆ ಜಸ್ಟ್ ನೀವು ಟಚ್ ಮಾಡಿದರೆ ಸಾಕೋದು, ಹಾಗೆ ಅಷ್ಟು ಕ್ರಿಸ್ಪಿನೆಸ್ ಇಲ್ಲಿರೋ ಅಂಥದ್ದು, ಅಷ್ಟು ಕ್ರಿಸ್ಪಿಯನ್ನು ಹೋಲ್ಡ್ ಮಾಡ್ಕೊಂಡಿದೆ. ಮರಿಕೆ ಫೇಮಸ್ ಆಗಿರೋದು ಐಸ್ ಕ್ರೀಮ್ಗಳಿಗೆ. ನ್ಯಾಚುರಲ್ ಆಗಿರೋಂತಹ ಐಸ್ ಕ್ರೀಮನ್ನು ಟೇಸ್ಟಿಯಾಗಿ ಸರ್ವ್ ಮಾಡೋದ್ರಲ್ಲಿ ಪುತ್ತೂರಿನ ಮರಿಕೆ ಎಕ್ಸ್ಪರ್ಟ್ ಆಗಿದೆ. ಆದರೆ ಈಗ ಇದೇ ಮರಿಕೆಯಲ್ಲಿ ನಡೀತಾ ಇರೋವಂಥದ್ದು ಕರುಮ್ ಕುರುಮ್ ತಿಂಡಿ ಮೇಳ. ಈ ಕರುಮ್ ಕುರುಮ್ ತಿಂಡಿ ಮೇಳದಲ್ಲಿ ನಿಮಗೆ ಎಕ್ಸೈಟೆಡ್ ಆಗಿರೋಂತಹ ತಿಂಡಿ ತಿನಿಸುಗಳು ಬಿಸಿ ಬಿಸಿಯಾಗಿ ಸಿಗ್ತಾ ಇದೆ ಅನ್ನೋದೇ ಇಲ್ಲಿನ ಸ್ಪೆಷಾಲಿಟಿ. ಏನೆಲ್ಲ ಸಿಗುತ್ತೆ ಅಂತ ನಾನು ತೋರಿಸ್ತೀನಿ.
ಇವತ್ತಿನ ಕರುಂ ಕುರುಂ ತಿಂಡಿ ಮೇಳದ ಉದ್ಘಾಟನೆಯನ್ನು ನೆರವೇರಿಸಿದ್ದು ನಾವು ಕಂಡಿರುವಂತಹ ಒಬ್ಬರು ಪುತ್ತೂರಿನ ಅಪ್ರತಿಮ ವ್ಯಕ್ತಿ ವಿಜಯ ಸಾಮ್ರಾಟ್. ಈ ಸಂಸ್ಥೆಯ ಸ್ಥಾಪಕರು ನಮ್ಮ ಸಹಜ್ರೈ ಬೆಳಜಣ್ಣ. ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ಅಣ್ಣ ನಮಸ್ತೆ. 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 ಹೇಗಿದ್ದೀರಾ? ಆರಾಮಾಗಿ. ಕರುಂ ಕುರುಂ ತಿಂಡಿ ತಿಂದು ಹೇಗೆ ಅನ್ನಿಸ್ತು? ಇಲ್ಲ, ತುಂಬ ಖುಷಿ ಆಯಿತು. ಒಂದು ವಿಭಿನ್ನವಾಗಿರ್ತಕ್ಕಂಥದ್ದು ಪ್ರಯತ್ನ ಸುಹಾಸ್ ಮರಿಕೆಯವರ ನೇತೃತ್ವದಲ್ಲಿ ಒಂದು ಮರಿಕೆಯ ಸಂಸ್ಥೆಯ ವತಿಯಿಂದ ಬಹುಶಃ ಕಳೆದ ವರ್ಷ ಕೂಡ ಈ ರೀತಿ ಒಂದು ಕಾರ್ಯಕ್ರಮವನ್ನು ಮಾಡಿದರು. ಬೇರೆ ಬೇರೆ ಒಂದು ಖಾದ್ಯಗಳನ್ನು, ಬೇರೆ ಬೇರೆ ಜಿಲ್ಲೆಯ ಖಾದ್ಯಗಳನ್ನು ಒಂದು ಪರಿಚಯಿಸುವಂಥ ಒಂದು ಕಾರ್ಯಕ್ರಮ ಇದಾಗಿದೆ. ಹಾಗಾಗಿ ಪುತ್ತೂರಿನ ಜನತೆಗೆ ಒಂದು ಒಳ್ಳೆಯ ಅವಕಾಶ, ಇಲ್ಲಿ ಬಂದು ಎಲ್ಲ ಒಂದು ಏನು ಕುರುಂ ಕುರುಂ ಏನು ಬೇರೆ ಬೇರೆ ಖಾದ್ಯಗಳನ್ನು ಸ್ವೀಕರಿಸುವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ವಿಶೇಷ ಅಂತ ಅನಿಸಿದ್ದು ತಾವೇ ಒಂದು ಸ್ಪೆಷಲ್ ಮಲೆನಾಡಿನ ತಿಂಡಿಯನ್ನು ಮಾಡ್ಲಿಕ್ಕೆ ಟ್ರೈ ಮಾಡಿದ್ರಿ, ಹೇಗಾಯಿತು? ಇಲ್ಲ, ಅದು ಗೊತ್ತಿಲ್ಲ. ಪ್ರಥಮವಾಗಿ ಅವರು ಹೇಳಿಕೊಟ್ಟರು, ಆ ರೀತಿಯಲ್ಲಿ ಮಾಡಿದ್ದೇನೆ. ಯಾಕೆಂದರೆ ಹೇಳಿದ್ರೆ ಅದು ಉತ್ತರ ಕರ್ನಾಟಕದ ಒಂದು ಖಾದ್ಯ, ಒಳ್ಳೆ ಟೇಸ್ಟಿಯಾಗಿತ್ತು. ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಅವರು. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು. ಪ್ರಭು ಚರ್ಮುರಿ ಅಂದರೆ ಎಲ್ರಿಗೂ ಇಷ್ಟ, ಹಾಗೆ ಸಿಕ್ಕಾಪಟ್ಟೆ ಫೇಮಸ್. ಪ್ರಭು ಚರ್ಮುರಿ ಸ್ಟಾಲಲ್ಲಿ ನಾನಿದ್ದೇನೆ. ಸೊ ಮರಿಕೆಯಲ್ಲಿ ಪ್ರಭು ಚರ್ಮುರಿ ಸ್ಟಾಲ್ ಕೂಡ ಇದೆ, ಬನ್ನಿ ಮಾತಾಡ್ಸೋಣ. ನಮಸ್ಕಾರ ಅಣ್ಣ. ಎಂಚೊಲ್ಲರು ಎಸ್ ಪ್ರಭು ಚರ್ಮುರಿ ಎಂಕ್ಲೆ ಹಿಡಿದು ಪತ್ತದ ಮಾತೆರೆಗ್ಲ ಭಾರಿ ಇಷ್ಟ. ಇನಿ ಓ ಮಾತ ವೆರೈಟಿ ಉಂಡು, ಏತ್ ಬಗೆ ಉಂಡು? ಸ್ವಲ್ಪ ರೆಡ್ ವೆರೈಟಿ ಮಾತ್ರ. ಒಂದು ನಾರ್ಮಲ್ ಚರ್ಮುರಿಲ್ಲ, ಕೊಂಚ ರಾಕೆಟ್ ಚರ್ಮುರಿಲ್ಲ. ರಾಕೆಟ್ ಚರ್ಮುರಿ ಜಾಯ ಬಂಡೈತೆ ಮರಿಯಲ್ಲಡೆ ಕೋಡದಕ್ಕೆ ಬರ್ಸಕ್ಕೆ ಜಾಸ್ತಿ ಉಂಡು. ಅಂಚೆ ಪುನಗ ರಾಕೆಟ್ ಚರ್ಮುರಿದ ಟೇಸ್ಟೇ ಬೇತೇವು. ಖಾರ ಖಾರ ಇತ್ತನೇ ಒಂಜಿ ಬರ್ಸೋ ಕೊಂಚಿ ಎಡೆ ಖುಷಿ ಆಪು ನಂಗೆ. ಓಕೆ ಅನ್ಸಂಡ ಮಾತೆರ್ಲ ಮುಲ್ಪ ಬತ್ತದ ಪ್ರಭು ಚರ್ಮುರಿ ಟೇಸ್ಟ್ ಮಲ್ಪುಲೆ ಈ ಬರ್ಸಗ್ ಲಾಯ್ಕು. ಸೊ ಮಳೆಗಾಲ ಬಂದರೆ ಸಾಕು, ಎಲ್ಲರೂ ಕಾಯೋದು ಸ್ಕೂಲ್ ಬಿಟ್ಟರೆ ಸಾಕು, ಕಾಲೇಜ್ ಬಿಟ್ಟರೆ ಸಾಕು, ಡ್ಯೂಟಿ ಮುಗಿಸಿದ್ರೆ ಸಾಕು, ಸಂಜೆ ಆಯ್ತಲ್ಲ ಗೋಲ್ಗೊಪ್ಪ ತಿನ್ನಬೇಕು ಅಂತ. ಗೋಲ್ಗೊಪ್ಪ ಹೆಲ್ದಿ ಆಗಿರುತ್ತೋ ಅನ್ನೋ ಪ್ರಶ್ನೆ ಬಂದರೆ ನಿಮಗೆ ಟೇಸ್ಟಿಯಾಗಿ, ಹೆಲ್ದಿಯಾಗಿ, ಕ್ರಿಸ್ಪಿಯಾಗಿ ಗೋಲ್ಗೊಪ್ಪ ಇದೇ ಮರಿಕೆ ಸ್ಟಾಲಲ್ಲಿ ಸಿಗ್ತಾ ಇದೆ. ಕರುಂ ಕುರುಂ ಮೇಳವನ್ನು ಆರಂಭಿಸ್ತಾ ಇರೋ ಅಂಥವ್ರು, ಈಗಾಗಲೇ ಆರಂಭಿಸಿ ಎಲ್ಲರ ಮನೆ ಮಾತಾಗಿರೋ ಅಂಥವ್ರು ನಮ್ಮ ಸುಹಾಸ್ ಸರ್. ಬನ್ನಿ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಆರಾಮ. ಕರುಂ ಕುರುಂ ತಿಂಡಿ ಟೇಸ್ಟ್ ಮಾಡಿದ್ರಾ? ಮಾಡಿದೆ. ಸೊ ಹೇಗೆ ಅನಿಸ್ತು? ಚೆನ್ನಾಗುಂಟು. ಅಂದರೆ ಇದೊಂದು ಸೆಕೆಂಡ್ ಸೀಸನ್, 2ನೇ ವರ್ಷದ ಕರುಂ ಕುರುಂ ಮೇಳ. ಏನಾದರೂ ಪುತ್ತೂರಲ್ಲಿ ಹೊಸ್ತು ಮಾಡಬೇಕು ಅಂತ ನಾವು ಯಾವಾಗಲೂ ಆಲೋಚನೆ ಮಾಡ್ತಾ ಇರ್ತೇವೆ. ಹಾಗಾಗಿ ಬೇರೆ ಹೊರಗಡೆ ಹೋಗಿ ತುಂಬ ಇವೆಂಟ್ಸ್ಗಳನ್ನು ಇದೆಲ್ಲ ನಾವು ಮಾಡ್ತೇವೆ. ಬಟ್ ನಮ್ಮ ಶಾಪಲ್ಲಿ ಏನೋ ಒಂದು ಹೊಸ್ತು ಮಾಡಬೇಕು ಅಂತ ಬಂದಂಥ ಆಲೋಚನೆ ಕರುಂ ಕುರುಂ ತಿಂಡಿ ಮೇಳ. ಸೊ ಇದು ಈ ವರ್ಷ ಸೆಕೆಂಡ್ ಸೀಸನ್. ಅಂದರೆ ಸಾಂಪ್ರದಾಯಿಕವಾಗಿ ಮನೆಯಲ್ಲಿ ಮಾಡ್ತಾ ಇದ್ದಂಥ ತಿಂಡಿಗಳ ಒಂದು ವಿರಾಟ್ ರೂಪ. ಅಂದರೆ ಮನೆಯಲ್ಲೆಲ್ಲ ಆಗ್ತಾಯಿತ್ತು, ಸೊ ಅದನ್ನೊಂದು ಹೊರಗಡೆ ಲೈವ್ ಆಗಿ ಕೊಡಬೇಕು ಅಂತ ಹೇಳುವಂಥ ಒಂದು ಪ್ಲ್ಯಾನ್. ಸೊ ನಮ್ಮಲ್ಲಿ ಈಗ ಪ್ಯಾಕಾಗಿ ಎಲ್ಲ ಮನೆಯಲ್ಲಿ ಮಾಡುವಂಥ ಬಾಳೆಕಾಯಿ ಚಿಪ್ಸಿಂದ ತುಕ್ಕುಡಿವರೆಗೆ ಒಂದು 15 ವೆರೈಟಿ ಕರುಂ ಕುರುಂ ತೆಂಗಿನ ಎಣ್ಣೆಯಲ್ಲೇ ಮಾಡಿದಂಥ ಸ್ನ್ಯಾಕ್ಸ್ಗಳಿದೆ ಪ್ಯಾಕಾಗಿ. ಸೊ ಲೈವಲ್ಲಿ ಕೂಡ ಸಮೋಸ ಆಗಿರ್ಬೋದು, ಆಲೂ ಬೋಂಡ ಆಗಿರ್ಬೋದು, ಅದರ ಜೊತೆಗೆ ನೀರುಳ್ಳಿ ಬಜೆ ಇರ್ಬೋದು, ಬೇರೆ ಬೇರೆ ಪೋಡಿಗಳೆಲ್ಲ ಇರ್ಬೋದು, ಇದೆಲ್ಲ ಲೈವ್ ಆಗಿ ಇಲ್ಲಿ ಆಗ್ತಾಯಿದೆ. ಸೊ ಲೈವ್ ಆಗಿ ಬಾಳೆಕಾಯಿ ಹಾಟ್ ಚಿಪ್ಸ್ ಮಾಡ್ತಾ ಇದ್ದಾರೆ. ಸೊ ಆ ಥರ. ಮತ್ತು ಒಂದು ಈ ಸತಿಯ ಸ್ಪೆಷಲ್ ಅಟ್ರಾಕ್ಷನ್ ಅಂದರೆ ತೊಡದೇವು ಅಂತ ಹೇಳುವಂಥ ಒಂದು ಮಲೆನಾಡು ಸ್ವೀಟ್. ನಮ್ಮಲ್ಲಿ ಹೇಗೆ ಹೋಳಿಗೆಗಳು ಮದುವೆಗೆ ಬೇಕೋ ಅಲ್ಲಿ ಈ ತೊಡದೇವು ಬೇಕು. ಸೊ ಅದನ್ನೊಂದು ಲೈವ್ ಆಗಿ ಕೊಡುವಂಥ ಒಂದು ಪ್ರಯತ್ನ. ಸೊ ಅದು ಕೂಡ ಇಲ್ಲಿ ಲೈವ್ ಆಗಿ ಆಗ್ತಾಯಿದೆ ಮರಿಕೆಯ ಎದುರುಗಡೆ. ಸೊ ಇಲ್ಲಿ ಆಡುಕಳೆ ಈ ಸತಿ ನಮ್ಮ ಜೊತೆ ಅಸೋಸಿಯೇಷನ್ ಮಾಡಿದೆ. ಆಡುಕಳೆ ಒನ್ ಆಫ್ ದ ಗ್ರೇಟೆಸ್ಟ್ ಬ್ರ್ಯಾಂಡ್ಸ್ ಫಾರ್ ಸ್ನ್ಯಾಕ್ಸ್. ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಅವರದ್ದು ಕೂಡ ಐಟಮ್ಸ್ಗಳು ತುಂಬ ಈ ಕರುಂ ಕುರುಂ ಮೇಳದಲ್ಲಿ ನಮ್ಮ ಮರಿಕೆ ಪ್ಯಾರಡೈಸಲ್ಲಿ ಇರಲಿಕ್ಕಿದೆ. ಹಾಗೆ ನಮ್ಮ ಮರಿಕೆ ಬೋಟ್ ಹೌಸ್, ಇನ್ನೊಂದು ನಮ್ಮ ಸಂಸ್ಥೆ ಬೋಟ್ ಹೌಸ್ ಅಂತ. ಸೊ ಇಲ್ಲಿ ಐಸ್ ಕ್ರೀಮ್ಸ್ ಹಾಗೂ ಬೇರೆ ಬೇರೆ ಸ್ಯಾಂಡ್ವಿಚ್, ಬರ್ಗರ್ಸ್ ಇರ್ಬೋದು, ಈ ಥರದ್ದು ವೆರೈಟಿಗಳು ಕೂಡ ಈ ಕರುಂ ಕುರುಂ ಮೇಳಕ್ಕೆ ಬಂದರೆ ಎಲ್ಲ ಉಂಟು ಇಲ್ಲಿ. ಓಕೆ, ಹಾಗಾದರೆ ಸಖತ್ ಟೇಸ್ಟಿ ಆಗಿರೋ ಅಂಥದ್ದು. ನಾನು ಇವ್ರ ಹತ್ರನೇ ಕೇಳ್ತಿದ್ದೆ ಹೇಗಿದೆ ಅಂತ, ಬಿಕಾಸ್ ಅವರು ಕೂಡ ಒಂದಷ್ಟು ಜನರಿಗೆ ಈ ಬಾರಿ ಅವಕಾಶವನ್ನು ಕೊಟ್ಟಿದ್ದೀರಾ ಅಲ್ವಾ? ಬೇರೆ ಬೇರೆ ಅವರು ಮಲೆನಾಡಿನ ಸ್ಪೆಷಲ್ ಆಗಿರ್ಬೋದು ಅಥವಾ ಪ್ರಭು ಚರ್ಮುರಿ ಆಗಿರ್ಬೋದು, ಅವರು ನಮ್ಮ ಅಂಗಡಿಗೆ ಬಂದು ಅವರ ಟೇಸ್ಟನ್ನು ನಮಗೆ ಕೊಡೋ ಅಂಥ ಅವಕಾಶ. ಹೌದು ಹೌದು. ಎಸ್, ಹಾಗೆ ನಮಗೆಲ್ಲರಿಗೂ ಖುಷಿ ಆಗ್ತಾ ಇದೆ. ಪ್ರತಿ ವರ್ಷ ಈ ಥರದ್ದೊಂದು ಮೇಳ ಇಟ್ಟರೆ ಈ ಮಳೆಗಾಲಕ್ಕೆ ಸಖತ್ ಅಂತ ಅನಿಸ್ತಾ ಇರುತ್ತೆ ಎಲ್ರಿಗೂ ಬಿಸಿ ಬಿಸಿಯಾಗಿ. ಈ ಸತಿ ವೆದರ್ ಕೂಡ ಇದು
ಅದಕ್ಕೆ ಕುರುಮ್ ತಿನ್ನಲಿಕ್ಕೆ ಬೇಕಾದಾಗೇ ಇದೆ. ಅಂದರೆ ಒಳ್ಳೆ ಮಳೆ ಬರ್ತಾ ಉಂಟು. ಈ ಮಳೆಯಲ್ಲಿ ಬೇಕಾದಷ್ಟು ಚೇರ್ಸ್ ಇದೆ, ಅರೇಂಜ್ ಮಾಡಿದ್ದೇವೆ. ಮ್ಯೂಸಿಕ್ ಇದೆ, ಕೂತು ಆರಾಮ್ಸೆ ತಿಂದು ಎಂಜಾಯ್ ಮಾಡ್ಬೋದು. ಯಾರು ಕರೋಕೆ ಹಾಡೋದಿದ್ದರೆ ಅದಕ್ಕೂ ಕೂಡ ಅವಕಾಶ ಉಂಟು. ಯಾರು ಹಾಡ್ತಾ ಗಮ್ಮತ್ತು ಮಾಡಲಿಕ್ಕೆ ಕೂಡ ಮರಿಕೆ ಎದುರು ಬೇಕಾದಷ್ಟು ಜಾಗ ಇದೆ. ಸೊ ಎಲ್ಲರೂ ಬರಬೇಕಾದ್ದೇ ಇಂಪಾರ್ಟೆಂಟ್. ಎಸ್, ಎಕ್ಸಾಕ್ಟ್ಲಿ. ಎಲ್ಲರೂ ಬನ್ನಿ, ಇವರು ಇಷ್ಟು ಚೆನ್ನಾಗಿ ಕರೆದಿದ್ದಾರೆ ನಿಮ್ಮೆಲ್ಲರನ್ನ. ಹಾಗೆ ನಾವು ಕರೀತಾ ಇದ್ದೇವೆ ಈ ಮಳೆಗಾಲಕ್ಕೆ ಟೇಸ್ಟಿ ಆಗಿರೋಂತಹ ಡೆಲಿಷಿಯಸ್ ಕ್ರಿಸ್ಪಿ ತಿಂಡಿಗಳಂತೂ ಇಲ್ಲಿ ಸಿಗುತ್ತೆ ಅನ್ನೋದ್ರಲ್ಲಿ ನೋ ಡೌಟ್. ಮರಿಕೆ ಸಾವಯವ ಮಳಿಗೆ ಅಂದ್ರೆ ಈ ತರ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನ ನಿಮಗೆ ಪರಿಚಯ ಮಾಡಿಕೊಡುತ್ತೆ. ಪ್ರತಿ ಬಾರಿ ಕೂಡ ಶುದ್ಧ ತೆಂಗಿನೆಣ್ಣೆ ಅಥವಾ ಶುದ್ಧ ಹಸುವಿನ ತುಪ್ಪದಿಂದಲೇ ತಯಾರಾಗುವಂತಹ ತಿನಿಸುಗಳು ಈ ಮಳಿಗೆಯಲ್ಲಿ ಸಿಗ್ತಾ ಇರುವಂಥದ್ದು. ಮಳೆಗಾಲ ಬಂದ್ರೆ ಸಾಕು, ನಾವೆಲ್ಲರೂ ಬಾಯಿ ಚಪ್ಪರಿಸಿಕೊಂಡು ಕಾಯ್ತಾ ಇರ್ತೀವಿ. ಏನ್ ತಿನ್ನೋಣ, ಏನ್ ಆರೋಗ್ಯಕ್ಕೆ ಒಳ್ಳೇದು, ಬಿಸಿ ಬಿಸಿಯಾಗಿ ಯಾವ್ದು ಸಿಗುತ್ತೆ. ಈಗ 3 ಕೂಡ ಇದೇ ಜಾಗದಲ್ಲಿ ಸಿಗ್ತಾ ಇದೆ. ಬಿಸಿ ಬಿಸಿಯಾಗಿರುವಂತಹ ಸ್ನ್ಯಾಕ್ಸ್ ಬೇಕಾ, ಅದು ಹೆಲ್ದಿ ಆಗಿರ್ಬೇಕಾ, ಟೇಸ್ಟಿ ಆಗಿರ್ಬೇಕಾ, ಕ್ರಿಸ್ಪಿ ಆಗಿರ್ಬೇಕಾ, ಇವೆಲ್ಲವುಗಳು ಕೂಡ ಒಂದೇ ಸೂರಿನಡಿ ನಮ್ಮ ಪುತ್ತೂರಿನ ಆದರ್ಶ ಹಾಸ್ಪಿಟಲ್ ಆಪೋಸಿಟ್ನಲ್ಲಿರುವಂತಹ ತ್ರಿನೇತ್ರ ಕಾಂಪ್ಲೆಕ್ಸ್ನಲ್ಲಿರೋ ಮರಿಕೆ ಸಾವಯವ ಮಳಿಗೆಯಲ್ಲಿ. ಐಸ್ ಕ್ರೀಮ್ ಸಿಗುತ್ತೆ, ಚರ್ಮುರಿ ಸಿಗುತ್ತೆ, ಬನಾನಾ ಚಿಪ್ಸ್ ಸಿಗ್ತಾ ಇದೆ, ಹಾಗೆ ಮಲೆನಾಡಿನ ಸ್ಪೆಷಲ್ ತಿಂಡಿ ಕೂಡ ಸಿಗ್ತಾ ಇದೆ, ಪಕೋಡ ಸಿಗುತ್ತೆ, ಗೋಲ್ಗುಪ್ಪ ಸಿಗ್ತಾ ಇದೆ. ಇವೆಲ್ಲವುಗಳನ್ನು ಕೂಡ ನೀವು ಟ್ರೈ ಮಾಡಿ ಮಿಸ್ ಮಾಡದೆ ಇವತ್ತಿನಿಂದ ನಾಳೆ ನಾಡಿದ್ದು 3 ದಿನ ನಡೀತಾ ಇರುವಂತಹ ಈ ಕುರುಮ್ ತಿಂಡಿ ಮೇಳದಲ್ಲಿ ನೀವು ಭಾಗವಹಿಸಿ. ನಾನಂತೂ ಟೇಸ್ಟ್ ಮಾಡಾಯ್ತು, ಇನ್ನು ನಿಮ್ಮ ಟೈಮ್. ಸೊ ನೀವು ಟೇಸ್ಟ್ ಮಾಡಿ ಅಂತ ಹೇಳ್ತಾ ಬಾಯ್.